ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಮರೆಯಲಾರದ ವ್ಯಕ್ತಿ ನಿಮಗೆ ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಅಕ್ಸೆಪ್ಟ್ ಲವ್ ಅನ್ನೋದು ಬರ್ತಾ ಇದೆ ನೋಡಿ. ಮತ್ತೊಂದು ಪ್ರೇಯರ್ಸ್ ಆ್ಯಂಡ್ ವಿಶಸ್. ಇಲ್ಲೊಂದು ಮೆಡಿಟೇಷನ್ ಟು ಡಿಗ್ ಡೀಪ್. ಈ ಟೈಮಲ್ಲಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ದಿನದಿಂದ ಇಬ್ಬರಲ್ಲೂ ಫ್ರೆಂಡ್ಶಿಪ್ ಇದೆ, ಹಾಗೆ ಅಟ್ಯಾಚ್ಮೆಂಟ್ ಬೆಳೀತಿದೆ. ಯಾಕೋ ನಿಮ್ಮನ್ನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ, ನಿಮ್ಮ ಬಗ್ಗೆ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ. ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೋಬೇಕು ಹಾಗನ್ನಿಸ್ತಾ ಇದೆ ಅವ್ರಿಗೆ. ಇದಕ್ಕೆ ಇನ್ನೇನಿದೆ ನೋಡೋಣ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ತೆಗಿಯೋಣ. ಏನು ಬರುತ್ತೆ ಇಲ್ಲಿ? ಐ ಲವ್ ಯು ಅಂತ ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ಸ್ಲೋ ಡೌನ್, ಸ್ಲೋ ಆಗಿ ನಡೀತಾ ಇದೆ, ಹೌದು, ಆದರೆ ಯಾವುದೇ ಕ್ಲಾರಿಟಿ ಇಲ್ಲ. ಅವ್ರಿಗೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ನೀವು ಅವ್ರಿಗೆ ಇಷ್ಟ ಆಗ್ತಾ ಇದ್ದೀರಾ, ಏನೋ ಅವ್ರ ಲೈಫಲ್ಲಿ ಪಾಸಿಟಿವ್ ಚೇಂಜಸ್ ಇದೆ. ನಿಮಗೋಸ್ಕರ ಪ್ರೇಯರ್ಸ್ ಮಾಡ್ಕೊಳ್ಳೋದಿದೆ, ವಿಶಸ್ ಮಾಡ್ಕೊಳ್ಳೋದಿದೆ. ಪಾಸ್ ಆ್ಯಂಡ್ ಅಲೋ ಥಿಂಗ್ಸ್ ಟು ಅನ್ಫೋಲ್ಡ್ ಅನ್ನೋದಿದೆ. ಸ್ವಲ್ಪ ದಿನದಿಂದ ಇಬ್ಬರೂ ಸೈಲೆಂಟ್ ಆಗಿದ್ದೀರಾ, ಆದರೆ ಅವ್ರ ಮನಸ್ಸಲ್ಲಿ ಅಕ್ಸೆಪ್ಟ್ ಲವ್ ಅಂತ ಹೇಳ್ತಾ ಇದ್ದಾರೆ. ನನ್ನ ಪ್ರೀತಿನ ಒಪ್ಕೋ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಎದುರಿಗೆ ಹೇಳ್ಕೊಳ್ಳೋಕ್ಕಾಗಿಲ್ದಿದ್ರೂ ಮನಸ್ಸಲ್ಲಿ ಐ ಲವ್ ಯು ಅಂತ ಸಾಕಷ್ಟು ಸರಿ ಹೇಳ್ಕೊಂಡಿದ್ದಾರೆ ಅನ್ನೋದಿದೆ. ದೀಸ್ ಆರ್ ದಿ ಪವರ್ಫುಲ್ ವರ್ಡ್ಸ್ ಅನ್ನೋದು ಬರ್ತಾ ಇದೆ. ನೀವು ಎದುರಿಗೆ ಬಂದಾಗ ಯಾಕೋ ಹಿಂಜರಿಕೆ ಆಗುತ್ತೆ. ನಾನಾಗಿ ಹೇಳಿದ್ರೆ ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಇಲ್ವೋ ಗೊತ್ತಿಲ್ಲ. ಹಾಗಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋ ತಿಳ್ಕೊಳ್ಳೋ ಪ್ರಯತ್ನ ನಡೀತಾ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಕೆಲವು ಕಾರ್ಡ್ಸ್ ನೋಡೋಣ. ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ನೈಟ್ ಆಫ್ ಸಾರ್ಟ್ಸ್, ಹಾಗೆ 10 ಆಫ್ ಸಾರ್ಟ್ಸ್. ಇದು ಅವರ ಎನರ್ಜಿ ಆಗಿರುತ್ತೆ. 10 ಆಫ್ ವ್ಯಾಂಡ್ಸ್, 3 ಆಫ್ ವ್ಯಾಂಡ್ಸ್, ಮತ್ತೊಂದು ಏಸ್ ಆಫ್ ಸಾರ್ಟ್ಸ್. ಇಲ್ಲಿ ಪೇಜ್ ಆಫ್ ಪೆಂಟಕಲ್ಸ್ ಬರ್ತಾ ಇದೆ. ನಿಮ್ಮ ಬಗ್ಗೆ ಪೊಸೆಸಿವ್ನೆಸ್ ಇದೆ. ಇವರೊಂದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರುವಂಥ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ಕೆಲವರು ಇಲ್ಲಿ ಒಂದೇ ಕಡೆ ಕೆಲಸ ಮಾಡ್ತಾ ಇದ್ದೀರಾ, ಆಗಾಗ ಭೇಟಿ ಆಗ್ತಾ ಇರ್ತೀರಾ. ಫ್ರೆಂಡ್ಶಿಪ್ ಇದೆ, ಆದರೆ ಅದಕ್ಕಿಂತ ಹೆಚ್ಚಿನ ಆತ್ಮೀಯತೆ ಬೆಳೆದಿದೆ ಅನ್ನಿಸ್ತಾ ಇದೆ. ಇಲ್ಲಿ ನಿಮ್ಮ ಹತ್ರ ಏನೇನೋ ಹೇಳ್ಕೋಬೇಕು ಅನ್ನೋದಿದೆ. ಅದೇನಿದೆ ಕೇಳೋಣ. ನೀವು ಅವರನ್ನು ಇಷ್ಟಪಟ್ಟಿದ್ದೀರಾ, ಯಾವಾಗಲೂ ಆ ನೆನಪುಗಳು ನಿಮಗೆ ಬರ್ತಾ ಇರುತ್ತೆ. ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೋಬೇಕು ಅನ್ನೋ ಆಸೆ ನಿಮಗೂ ಇದೆ. ನಿಮಗೆ ಅವರು ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ. ಅವ್ರ ಕಡೆಯಿಂದ ಏನಾದರೂ ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತಾ ಹಾಗೆ ಕಾಯೋದಿದೆ. ನೀವು ಈ ಕನೆಕ್ಷನಲ್ಲಿ ನೀವು ಮೆಡಿಟೇಷನ್ ಮಾಡ್ಕೊಳ್ಳೋದಿದೆ. ಇಮೋಷನಲ್ ಆಗಿ ಕನೆಕ್ಟ್ ಆಗಿದ್ದೀರಾ ಆ ವ್ಯಕ್ತಿಗೆ. ಅವರ ಎನರ್ಜಿ ನೋಡಿದಾಗ ಮನಸ್ಸಲ್ಲಿ ನೀವು ಇಷ್ಟ ಇದ್ರೂ ಏನೋ ಹೇಳ್ಕೊತಾ ಇಲ್ಲ. ನೀವು ಎದುರಿಗೆ ಬಂದಾಗ ಯಾಕೋ ಎಲ್ಲ ಮರ್ತು ಹೋದಾಗ ಅನಿಸುತ್ತೆ. ಅದು ಇದು ಮಾತಾಡ್ತಾರೆ, ಏನು ಹೇಳಬೇಕು ಅಂದ್ಕೊಂಡಿರ್ತಾರೋ ಅದನ್ನೇ ಹೇಳಲ್ಲ. ಇವೆಲ್ಲ ಕನ್ಫ್ಯೂಷನ್ಸಿಂದ ಒಂದೊಂದ್ಸರಿ ನಿಮ್ಮನ್ನು ಮರ್ತು ಬಿಡಬೇಕು, ಎಲ್ಲರೂ ದೂರ ಹೋಗಬೇಕು ಹಾಗನ್ಸುತ್ತೆ. ಮನಸ್ಸು ಕೇಳ್ತಾ ಇಲ್ಲ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನೀವು ಇಷ್ಟಪಡ್ತಾ ಇರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಸ್ಪಿರಿಟ್ ಗೈಡ್ಸ್, ಯೂನಿವರ್ಸ್, ಏಂಜಲ್ಸ್ ಗೈಡ್ ಮಾಡಿ. ಯೂನಿವರ್ಸ್ ನಿಮಗೆ ಈ ವ್ಯಕ್ತಿನ ಭೇಟಿ ಮಾಡಿಸಿದೆ. ಅವ್ರನ್ನ ಭೇಟಿ ಮಾಡಿದ ನಂತರ ನಿಮಗೆ ನಿಮ್ಮ ಲೈಫ್ ಪರ್ಪಸ್ನ ಅವೇರ್ನೆಸ್ ಆಗಿದೆ. ನೀರಸವಾದ ಜೀವನದಲ್ಲಿ ಸಂತೋಷ ಇತ್ತು, ಹುಮ್ಮಸ್ಸು ಇತ್ತು, ಕೆಲಸ ಮಾಡೋಕ್ಕೆ ಉತ್ಸಾಹ ಇತ್ತು, ಹಾಗೆ ಚೆನ್ನಾಗಿ ಡ್ರೆಸ್ ಮಾಡ್ಕೋಬೇಕು, ಚಿಕ್ಕವರಂತೆ ಕಾಣಿಸ್ಕೋಬೇಕು ಅನ್ನಿಸ್ತಾ ಇದೆ. ಹಾಗೆ ನಿಮಗೆ ಹೆಂಗೆ ಫೀಲ್ ಆಗ್ತಾ ಇದೆ? ಇದು ಯಾರೇ ಆಗಿರಬಹುದು, ಮದುವೆ ಆಗಿರೋರು, ಆಗಿಲ್ಲದೆ ಇರುವವರು, ಎಲ್ಲ ವಯೋಮಾನದವರು ಇಲ್ಲಿ ಇದ್ದೀರಾ ಅನ್ನಿಸ್ತಾ ಇದೆ.
ನೀವು ಇವ್ರನ್ನ ಸುಮ್ಮನೆ ಭೇಟಿಯಾಗಿಲ್ಲ, ಏನೋ ಅದ್ರ ಹಿಂದೆ ಕಾರಣಗಳಿದೆ. ಇಲ್ಲಿ ನಿಮಗೆ ಯಾರಿಗೋ ಹೇಳ್ಕೊಳ್ಳಾಗ್ದಂಥ ಅಟ್ಯಾಚ್ಮೆಂಟ್ ಇದೆ. ಹಾಗೆ ಅನಿವಾರ್ಯತೆಗೋ ಅವಶ್ಯಕತೆಗೋ ಭೇಟಿಯಾಗಿಲ್ಲ. ಇದ್ರ ಹಿಂದೆ ಯಾವ ದುರುದ್ದೇಶನೂ ಇಲ್ಲ. ಗಾಢವಾದ ಆತ್ಮೀಯತೆ ಬೆಳೆದಿದೆ. ಇಲ್ಲಿ ಆಲ್ಫಾಬೆಟ್ ಎಲ್ ಬರ್ತಾ ಇದೆ, ಜೆ ಇದೆ. ಮೊದಲಿದ್ದ ಜೀವನದಲ್ಲಿ ಅಂಥ ಸಂತೋಷ ಇರಲಿಲ್ಲ. ದೇವರೇ ನಿಮಗೆ ಈ ವ್ಯಕ್ತಿನ ಭೇಟಿ ಮಾಡಿಸಿದೆ ಹಾಗೆ ನೀವು ಅಂದ್ಕೊಂಡಿದ್ದೀರಾ. ಅವರ ಎನರ್ಜಿ ನೋಡಿದಾಗ, ನಿಮ್ಮನ್ನು ನೋಡಿದಾಗ ಅವ್ರಿಗೆ ಏನೋ ಸ್ಪೆಷಲ್ ಫೀಲ್ ಆಗುತ್ತೆ. ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಇದೆ. ನಿಮ್ಮನ್ನು ತುಂಬ ಅಬ್ಸರ್ವ್ ಮಾಡ್ತಾರೆ, ಕೇರ್ ಮಾಡ್ತಾರೆ. ಹಾಗೆ ನಿಮ್ಮ ಕೆಲವು ಪರ್ಸ್ನಲ್ ವಿಷಯಗಳಿಗೆ ಗೈಡ್ ಮಾಡೋದು, ಸಲಹೆ ಕೊಡೋದು, ಕೈಲಾದ ಸಹಾಯ ಮಾಡಬೇಕು ಹಾಗನ್ಸುತ್ತೆ ಅವ್ರಿಗೆ. ಇವೆಲ್ಲ ಅವ್ರಿಗೆ ಬಹಳ ಇಷ್ಟವಾದ ಕೆಲಸಗಳು. ಇದೇ ಕಾರಣಕ್ಕೆ ನಿಮ್ಮಿಬ್ಬರಲ್ಲೂ ಅಟ್ಯಾಚ್ಮೆಂಟ್ ಬೆಳೆದಿದೆ. ಇಲ್ಲಿ ಆಲ್ಫಾಬೆಟ್ ಎಸ್ ಬರ್ತಾ ಇದೆ, ವಿ ಬರ್ತಾ ಇದೆ. ಕೆಲವು ದಿನಗಳಿಂದ ಅವರೇನೋ ಡಿಸ್ಟರ್ಬ್ ಆಗಿದ್ದಾರೆ ಅನ್ನಿಸ್ತಾ ಇದೆ ನಿಮಗೆ. ಅವರು ನಿಮ್ಮ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾರೆ. ಆದರೆ ನಿಮಗೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ. ಎಷ್ಟೋ ಸರಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದೀರಾ, ಆದರೆ ಪ್ರಯೋಜನ ಆಗಿಲ್ಲ. ಅವರಿಂದ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಇದೆ, ಖುಷಿ ಇದೆ, ಅವರಲ್ಲೇನೋ ಅಟ್ರಾಕ್ಷನ್ ಇದೆ ಹಾಗನ್ನಿಸ್ತಾ ಇದೆ ನಿಮಗೆ. ಇಲ್ಲಿ ಹಾರ್ಟ್ ಚಕ್ರ ಬರ್ತಾ ಇದೆ. ಈ ವ್ಯಕ್ತಿಗೆ ಲೈಫಲ್ಲಿ ಎಲ್ಲ ಇದ್ರೂ ಒಂಟಿತನ ಇತ್ತು, ಬೇಜಾರಿತ್ತು. ನಿಮ್ಮನ್ನು ಭೇಟಿಯಾದಾಗಿಂದ ಅವ್ರ ಲೈಫಲ್ಲಿ ಏನೋ ಪಾಸಿಟಿವಿಟಿ ಇದೆ. ನಿಮ್ಮನ್ನು ಮಾತಾಡ್ಸೋಕ್ಕೆ, ನಿಮಗೆ ಹೆಲ್ಪ್ ಮಾಡೋಕ್ಕೆ ಸದಾ ಕಾಯ್ತಾ ಇರ್ತಾರೆ. ಹೇಗೋ ಏನೋ ಭೇಟಿಯಾಗಿದ್ದೀರಾ. ಈಗೀಗ ಅವರು ನಿಮಗೋಸ್ಕರ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿದೆ. ಒಂದೊಂದು ಸರಿ ನಿಮಗೂ ಇಂಟರ್ನ್ ಏನಾದರೂ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಅನಿಸುತ್ತೆ. ಹಾಗೆ ನೋಡಿದಾಗ ಈ ವ್ಯಕ್ತಿ ಯಾವುದೋ ಪಾಸ್ಟ್ ಲೈಫ್ ಬ್ಯಾಗೇಜ್ ಕ್ಯಾರಿ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಇಲ್ಲೊಂದು ಸ್ಟಕ್ ಎನರ್ಜಿ ಇದೆ. ಲೈಫಲ್ಲಿ ಏನೋ ಚಾಲೆಂಜಸ್ ಇದೆ, ಅದನ್ನೆಲ್ಲ ಮರೆಯೋಕ್ಕೆ ಅವ್ರು ನಿಮ್ಮ ಸ್ನೇಹ ಬೆಳೆಸಿದ್ರು ಅನ್ನಿಸ್ತಾ ಇದೆ. ಲೈಫಲ್ಲಿ ಅಂಥ ಇಮೋಷ್ನಲ್ ಸ್ಟೆಬಿಲಿಟಿ ಕಾಣ್ತಾ ಇಲ್ಲ. ಅವರು ಯಾರಲ್ಲೂ ಅಂಥ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳೋ ವ್ಯಕ್ತಿ ಅಲ್ಲ. ಹಾಗೆ ಫ್ರೆಂಡ್ಲಿ ಪರ್ಸನ್ನೂ ಅಲ್ಲ. ಇಂಟ್ರೋವರ್ಟ್, ಹೆಚ್ಚು ಮಾತಾಡಲ್ಲ, ಯೋಚನೆ ಮಾಡೋದೇ ಹೆಚ್ಚು. ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ಈಗ ಏನೋ ಸ್ಯಾಡ್ ಫೀಲಿಂಗ್ಸ್ ಇದೆ. ಮೊದಲಂತೆ ನಿಮ್ಮ ಜೊತೆ ಫ್ರೀಯಾಗಿ ಮಾತಾಡ್ತಾ ಇಲ್ಲ. ಯಾವಾಗಲೂ ಕಾಲ್ ಮಾಡ್ತಾರೆ, ಮಾತಲ್ಲಿ ಅಂಥ ಉತ್ಸಾಹ ಇಲ್ಲ. ನಿಮ್ಗೇನೇನೋ ಹೇಳ್ಕೋಬೇಕು ಅಂತ ಅನಿಸುತ್ತೆ. ಆದರೆ ನೀವೇನು ಹೇಳ್ತೀರೋ ಆ ಒಂದು ಹೆದರಿಕೆನೂ ಇದೆ. ನೀವು ಅವರನ್ನು ಇಷ್ಟಪಡ್ತಾ ಇದ್ದೀರಾ ಅನ್ನೋದು ಗೊತ್ತಿದೆ. ನಿಮ್ಗೆ ಅವ್ರ ಮೇಲೆ ಫ್ರೆಂಡ್ಶಿಪ್ಗಿಂತ ಹೆಚ್ಚಿನ ಭಾವನೆಗಳೇನಾದ್ರು ಇದೆಯೋ ಇಲ್ವೋ ಅನ್ನೋ ಕನ್ಫ್ಯೂಷನ್ ಇದೆ. ಅದಕ್ಕೆ ಇದನ್ನೆಲ್ಲ ಕೇಳೋಕ್ಕೆ ಹಿಂಜರಿಕೆ ಆಗ್ತಾ ಇದೆ. ಆದರೆ ಮನಸ್ಸಲ್ಲೇ ಅಕ್ಸೆಪ್ಟ್ ಲವ್, ಐ ಲವ್ ಯು ಅಂತ ಹೇಳ್ಕೊತಾ ಇದ್ದಾರೆ. ಅದಕ್ಕೋಸ್ಕರ ಪ್ರೇಯರ್ಸ್ ಮಾಡ್ಕೊಳ್ಳೋದಿದೆ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿದೆ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ನೋಡೋಣ, ಮುಂದೆ ಏನಾಗುತ್ತೆ. ಇದಕ್ಕೆ ಕೆಲವು ಕಾರ್ಡ್ಸ್ ನೋಡೋಣ. ಇಲ್ಲೊಂದು ಇಂಟಿಗ್ರೇಷನ್, ಮತ್ತೊಂದು ಹಾರ್ಮನಿ, ಮತ್ತೊಂದು ಸನ್ ಕಾರ್ಡ್ ಬರ್ತಾ ಇದೆ. ಇಲ್ಲೊಂದು ಅಬಂಡನ್ಸ್ ನೋಡಿ, ಎಕ್ಸಾಷನ್, ಹಾಗೆ ಸೆಲೆಬ್ರೇಷನ್. ಬಾಟಮ್ನಲ್ಲಿ ಏನಿದೆ ನೋಡೋಣ. ಕಾನ್ಷಿಯಸ್ನೆಸ್. ಅವ್ರ ಮನಸ್ಸಲ್ಲೇ ನೂರಾರು ಭಾವನೆಗಳಿದೆ. ಅವ್ರ ಮನಸ್ಸಿನ ಮಾತುಗಳೆಲ್ಲ ಮನಸ್ಸಲ್ಲೇ ಉಳ್ಕೊಂಡಿದೆ. ನೀವು ಎದುರಿಗೆ ಬಂದಾಗ ಏನು ಹೇಳಬೇಕು ಅಂತ ಅನ್ನಿಸ್ತಾ ಇಲ್ಲ. ಕಾನ್ಷಿಯಸ್ನೆಸ್ ಚುಚ್ತಾ ಇದೆ. ಒಳ ಮನಸ್ಸು ಹೇಳ್ತಾ ಇದೆ, ಒಂದಲ್ಲ ಒಂದಿನ ಹೇಳಲೇಬೇಕು. ಅವರಿಂದ ಏನು ಬರುತ್ತೆ, ನೆಗೆಟಿವ್ ಪಾಸಿಟಿವ್ ಏನಾದ್ರೂ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ, ಅದಕ್ಕೆ ರೆಡಿಯಾಗಿರು ಅಂತ ಅವ್ರ ಮನಸ್ಸು ಹೇಳ್ತಾ ಇದೆ. ಆದರೆ ಈ ವ್ಯಕ್ತಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ. ಅಲ್ಲೊಂದು ಅಬಂಡೆನ್ಸ್ ಇದೆ. ಅಬಂಡೆನ್ಸ್ ಅಂದಾಗ ಲಾಟ್ಸ್ ಆಫ್ ಲವ್. ಅದನ್ನು ಹೇಳ್ಕೊಳಕ್ಕಾಗ್ತಾ ಇಲ್ವಲ್ಲ ಅನ್ನೋ ಎಕ್ಸಾಷನ್ ಇದೆ. ಅವರ ಮನಸ್ಸಲ್ಲಿರೋ ಮಾತುಗಳನ್ನೆಲ್ಲ ಈ ಕಾರ್ಡ್ಗಳ ಮುಖಾಂತರ ಹೇಳ್ಕೊಂಡಿದ್ದಾರೆ. ಇದು ನಿಮಗಾಗಿ ಮಾಡಿದ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.